ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ದೇಶದ ಸ್ವಾತಂತ್ರ್ಯ ಹೋರಾಟವನ್ನು ಪ್ರಾರಂಭ ಮಾಡಿದ್ದು 1774ರಲ್ಲಿ ಅಲೆಮಾರಿಗಳನ್ನೋದು ನಮ್ಮ ಭಾರತದ ಯಾವ ಚರಿತ್ರೆಯಲ್ಲೂ ದಾಖಲಾಗಿಲ್ಲ. 1778ರಲ್ಲಿ ಇಂಡಿಯಾದಲ್ಲಿ ಮೊಟ್ಟ ಮೊದಲ ಸ್ವಾತಂತ್ರ್ಯ ಹೋರಾಟವನ್ನು ಶುರು ಮಾಡಿದ್ದು ಅಲೆಮಾರಿ ಮತ್ತು ಫಕೀರ್ ದಂಗೆ ಅಂತ ಬರ್ತದೆ. ಹಿಸ್ಟ್ರಿನಲ್ಲೆಲ್ಲ ಕೇಳಿರ್ಬೋದು, ಅಲೆಮಾರಿ ಮತ್ತು ಫಕೀರರ ದಂಗೆ ಅಂತ. ಜನವರಿ 7ರಿಂದ 10ರವರೆಗೆ ಜನವರಿ 6ರಿಂದ 8ರವರೆಗೆ ಕೂಡಿಗೆ ಡಿಸೆಂಬರ್ ಯಾಕೆಂತಂದರೆ ಈಗ ಅದೇನು ಯಾವ ಉದ್ದೇಶಕ್ಕೆ ಕೊಟ್ಟಿದ್ದಾರೆ ಅದು ಬಳಕೆ ಆಗದೇ ಇರೋದ್ರಿಂದ ಸೈಟ್ಗಳು ಏನು 122 ಸೈಟ್ಗಳು ಬಾಕಿ ಇರೋದ್ರಿಂದ ಆ ಪ್ರಯತ್ನವನ್ನು ಮಾಡ್ತೀವಿ ಅಂತ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಭರವಸೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಕಾಯಕನಗರದಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ರೆವಿನ್ಯೂ ಲ್ಯಾಂಡ್, ಅದನ್ನು ನಮ್ಮ ಕಾಯಕನಗರ ಅಂದರೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ತಹಸೀಲ್ದಾರ್ ಅವರು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಜಂಟಿ ಸರ್ವೆಯನ್ನು ಮಾಡಿ ಅಲ್ಲೂ ಸಹ ನಿವೇಶನವನ್ನು ಅಲೆಮಾರಿಗಳಿಗೆ ಅಂತ ನಿಗದಿ ಮಾಡುವ ಒಂದು ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತೊಗೊಂಡು ಬರ್ತೀವಿ ಅಂತ ಇವತ್ತು ನಿರ್ಣಯ ಆಗಿದೆ. ಇದೆಲ್ಲ ಒಂದು ತಿಂಗಳೊಳಗಾಗಿ ಈ ಎಲ್ಲ ಪ್ರೋಸೆಸ್ಗಳನ್ನ ಮಾಡಿ ನಾವು ವರದಿಯನ್ನು ಕೊಡ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಕೂಡ ಮದುವೆ ಆದಂಥ ಬಾಲ್ಯ ವಿವಾಹ ಆದಂಥ ಸಂಖ್ಯೆ ಈ ವರ್ಷ 369. ಈ 369 ಜನರ ಪೈಕಿ 323 ಜನರ ಮೇಲೆ ಈಗಾಗಲೇ FIR ಅನ್ನು ನಾವು ದಾಖಲೆ ಮಾಡಿದ್ದೀವಿ. ಆದರೆ ಇನ್ನಷ್ಟು ಈ ಒಂದು ವಿವಾಹವನ್ನು, ಬಾಲ್ಯ ವಿವಾಹವನ್ನು ಬೇರು ಸಮೇತ ಈ ಸಮಾಜದಿಂದ ತೆಗಿಬೇಕು ಅನ್ನುವ ನಿಟ್ಟಿನಲ್ಲಿ ಈ ಒಂದು ಬಿಲ್ಲನ್ನು ನಾವು ತೆಗೆದುಕೊಂಡು ಬಂದಿದ್ದೇವೆ. ಸನ್ಮಾನ್ಯ ಸಭಾಪತಿಗಳೇ, ತಾಲೂಕು ಮಟ್ಟದಲ್ಲಿ ಸಮಿತಿಗಳಿದ್ದಾವೆ, ಜಿಲ್ಲಾ ಮಟ್ಟದಲ್ಲಿ ಸಮಿತಿಗಳಿದ್ದಾವೆ. ಆದರೂ ಕೂಡ ಯಾಕೋ ಇದು ನಮ್ಮ ಕೈಯಿಂದ ಕಂಟ್ರೋಲ್ ಆಗ್ತಾ ಇಲ್ಲ ಅನ್ನೋದಕ್ಕೆ ಯಾರು ಬಾಲ್ಯ ನಿಶ್ಚಿತಾರ್ಥವನ್ನು ಮಾಡೋಕ್ಕೆ ಹೋಗ್ತಾರೆ. ಈಗ ಮದುವೆ ಮಾಡ್ತಾ ಇದ್ರು ನಾವು ಹಿಡ್ಕೊಂಡು ಬಂದರೂ ಕೂಡ ಕೆಲವು ಜನ ನಮ್ಮ ಹತ್ರ ಬರ್ತಾರೆ, ನಾವು ಮದುವೆ ಮಾಡ್ತಾ ಇಲ್ಲ, ನಾವು ಬರೀ ನಿಶ್ಚಿತಾರ್ಥ ಮಾಡ್ತಾ ಇದ್ದೀವಿ, ಮುಂದೆ ಅವರ ಸ್ಕೂಲ್ ಆಗಲಿ ಅವಳಿಗೆ 18 ವರ್ಷ ಆದಮೇಲೆ ನಾವು ಮದುವೆ ಮಾಡ್ತೀವಿ ಅಂತ ನಮ್ಮಲ್ಲಿ ಭಾಳಷ್ಟು ಜನ ಬಂದು ಸಬೂಬುಗಳನ್ನು ಹೇಳ್ತಾರೆ. ಆದರೆ ಕಟ್ಟುನಿಟ್ಟಾಗಿ ಬಾಲ್ಯ ನಿಶ್ಚಿತಾರ್ಥ ಮಾಡಿದ್ರೂ ಕೂಡ ಅವ್ರಿಗೆ ಅದು ಅಪರಾಧ, ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ವಿಧೇಯಕವನ್ನು ನಾವು ತೆಗೆದುಕೊಂಡು ಬಂದಿದ್ದೇವೆ. 2 ವರ್ಷ ಕಠಿಣ ಕಾರಾವಾಸದೊಂದಿಗೆ 1 ಲಕ್ಷ ರೂಪಾಯಿ ದಂಡವನ್ನು ಕೂಡ ನಾವು ಅವರಿಗೆ ಹಾಕ್ತಾ ಇದ್ದೇವೆ.
ಅದರಲ್ಲೂ ಕೂಡ ಸುಮಾರು ಪ್ರೋತ್ಸಾಹವನ್ನು ಕೂಡ ನಾವು ಬಾಲ್ಯ ವಿವಾಹ ಮುಕ್ತ ಗ್ರಾಮ ಪಂಚಾಯಿತಿಗಳಿಗೆ 25,000 ರೂಪಾಯಿಗಳ ಪ್ರೋತ್ಸಾಹ ಧನದೊಂದಿಗೆ ಅವರಿಗೆ ಪ್ರಶಸ್ತಿಯನ್ನು ಕೂಡ ಕೊಡುವಂಥ ಅನೇಕ ಕಾರ್ಯಕ್ರಮಗಳಿದ್ರು. ಇದು ನಿಲ್ತಾ ಇಲ್ಲ. ಅದಕ್ಕೋಸ್ಕರ ಈ ಒಂದು ಬಾಲ್ಯ ವಿವಾಹ ನಿಷೇಧ ಒಂದು ವಿಧೇಯಕವನ್ನು ಅಂದರೆ ನಿಶ್ಚಿತಾರ್ಥ ಮಾಡಿದರೂ ಕೂಡ ಯಾರು ಅದನ್ನು ಮಾಡಬೇಕಂತ ವಿಚಾರ ಮಾಡ್ತಾರೆ, ಯಾರು ಅದರಲ್ಲಿ ಪಾಲ್ಗೊಳ್ತಾರೆ ಮತ್ತು ಎಷ್ಟು ಜನ ಅದರಲ್ಲಿ ಪಾಲ್ಗೊಳ್ತಾರೆ ಅವ್ರ ಎಲ್ಲರ ಮೇಲೆ ಕೂಡ ನಾವು FIR ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಅದಕ್ಕೋಸ್ಕರ ಈ ವಿಧೇಯಕವನ್ನು ನಾವು ತೆಗೆದುಕೊಂಡು ಬಂದಿದ್ದೇವೆ. के अपने समकक्ष सर्गेई लावरोव के साथ द्विपक्षीय वार्ता में दोनों देशों के आपसी हितों पर बातचीत करेंगे। साथ ही क्षेत्रीय और वैश्विक विषयों पर भी चर्चा होनी है। ये बैठक दोनों देशों के बीच लगातार उच्च स्तरीय आदान प्रदान की जो निरंतरता है उसका प्रतीक है। और इससे पहले दोनों नेताओं की मुलाकात SCO और ब्रिक्स शिखर सम्मेलन के दौरान हुई थी। ये यात्रा एक संभावित उच्च स्तरीय बातचीत से पहले हो रही है क्योंकि रूसी राष्ट्रपति पुतिन के प्रधानमंत्री नरेंद्र मोदी के निमंत्रण पर भारत आने की अनुमति जताई जा रही है। इससे पहले विदेश मंत्री डॉक्टर S जयशंकर ने रूस के प्रथम उप प्रधानमंत्री डेनिस मंटुरोव के साथ मॉस्को में व्यापार, आर्थिक, वैज्ञानिक, तकनीकी और सांस्कृतिक सहयोग पर भारत रूस अंतर सरकारी आयोग यानी कि IRIGC-TEC के 26वें सत्र की सह अध्यक्षता की। भारत रूस संबंधों के बारे में बात की जाए तो आज की यात्रा बेहद महत्वपूर्ण है। Excellency, bilateral trade in goods has increased, as you have noted, from more fivefold, from $13 billion in 2021 to $68 billion in 24-25, and it continues to grow. A major trade balance has accompanied the growth. It has increased from 6.6 billion to 58.9 billion, which is about 9 times. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.